ಗಾಯ್ಸ್ ನಾವು ಇವಾಗ ಶ್ರೀರಂಗಪಟ್ಟಣಕ್ಕೆ ಬಂದಿದ್ದೀವಿ. ಸೊ ಲೊಕೇಶನ್ ಚೇಂಜ್ ಆಗಿದೆ. ಇವತ್ತು ಶ್ರೀಮಂತ ಫಂಕ್ಷನ್, ಸೊ ಫ್ಯಾಮಿಲಿ ಫಂಕ್ಷನ್ಸ್, ಹಂಗಾಗಿ ನಾನು ಅಮ್ಮ ಬಂದಿದ್ದೀವಿ. ಸೊ ನಮ್ಮ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ನಮ್ಮ ಅಮ್ಮು ವಿಡಿಯೋ ಮಾಡ್ತಾ ಇದ್ದಾರೆ. ಹೌದು. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವರ ಸೊಸೆದೇನೆ ಇವತ್ತು ಫಂಕ್ಷನ್ನು, ಸೀಮಂತ ಫಂಕ್ಷನ್ನು. ಇವರು ನಿಮ್ಗೆ ಏನಾಗ್ಬೇಕು? ಇವರು ರತ್ನಂಟಿ ಇವ್ರು ಅಕ್ಕನ ಮಗಳ, ಇವರು ಅವ್ರಿಗೆ ಅಕ್ಕನ ಮಗಳಂತೆ. ಇವ್ರು ಅವ್ರ ಮೊಮ್ಮಗಳು ಅಮ್ಮು, ಇವ್ರ ಮಗಳ, ಇವ್ರ ಮಗಳು ಇವರು. ನಿಮ್ಗೆ ಮಗಳು, ಮೊಮ್ಮಗಳು. ಅಗೇನ್ ಮತ್ತೆ ಒಂದು ಫಂಕ್ಷನ್, ಫ್ಯಾಮಿಲಿ ಫಂಕ್ಷನ್. ಸೊ ಸೀಮಂತ ಫಂಕ್ಷನ್ಗೆ ಇವತ್ತು ನಾನು ಅಮ್ಮ ಹೊರಟ್ವಿ. ಸೊ ತುಂಬ ಲೇಟಾಗಿ ಹೊರಟಿದ್ವಿ, ಅದಕ್ಕೆ ಲೇಟಾಗಿ ಬಂದಿದ್ದೀರಾ ಅಂತ ಕೇಳ್ತಾ ಇದ್ರು. ಸೊ ನಮ್ಮ ಮನೇಲೂ ಕೂಡ ಕೆಲಸ ಎಲ್ಲ ಮುಗಿಸಿ ನಾವು ಬಸ್ಸಲ್ಲಿ ಹೋಗೋವರೆಗೂ ತುಂಬ ಲೇಟ್ ಆಗಿಬಿಡ್ತು. ಆಲ್ಮೋಸ್ಟ್ ಒಂದು ಅರ್ಧ ಫಂಕ್ಷನ್ನೇ ಮುಗ್ದಿತ್ತು ಅಂತ ಹೇಳ್ಬೋದು. ಲೇಟಾಗಿ ಹೋಗಿದ್ದಕ್ಕೆ ನಮಗೆ ಒಂಥರ ಅನ್ನಿಸ್ತಿತ್ತು. ಸೊ ಎಲ್ಲರೂ ಇದ್ದಾರೆ, ಆ ಎಲ್ಲರೂ ಇರೋ ಮಧ್ಯೆ ನಾವು ಎಲ್ಲ ಮುಗಿದ ಮೇಲೆ ಹೋದ್ರೆ ನಮಗೆ ಒಂಥರ ಅನ್ನಿಸ್ತಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಒಂದೊಂದು ಟೈಮ್ ಲೇಟ್ ಆಗುತ್ತೆ. ಸೊ ಬಸ್ಸಲ್ಲಾಗಿರ್ಬೋದು, ಬಸ್ ಸಿಗದೆ ಕಾರಣ ಹಂಗಾಗಿ ಲೇಟ್ ಆಯಿತು. ಆಲ್ಮೋಸ್ಟ್ ಇಲ್ಲಿ ನಮ್ಮನ್ನ ವೆಲ್ಕಮ್ ಮಾಡೋಕ್ಕೆ ನಮಗೆ ರೂಪಕ ಅವರು ಸಿಕ್ಕಿದ್ರು. ಸೊ ಬಂದ ತಕ್ಷಣ ಆ ಜ್ಯೂಸ್ನ ತಂದುಕೊಟ್ರು. ಆ ಜ್ಯೂಸ್ನ ಕುಡಿದು ಖುಷಿಯಾಗಿ ಆ ಒಂದು ಫಂಕ್ಷನ್ನ ನಾವು ಎಂಜಾಯ್ ಮಾಡ್ತಾ ಇದ್ವಿ. ಸೊ ಈ ಥರ ಫ್ಯಾಮಿಲಿ ಫಂಕ್ಷನ್ಸ್ ಅಂತ ಬಂದರೆ ಆಲ್ಮೋಸ್ಟ್ ಎಲ್ಲ ಸೇರಿರ್ತೀವಿ, ಎಲ್ಲ ಖುಷಿಯಾಗಿ ಆ ಒಂದು ದಿನ ಏನಿರುತ್ತೆ ಅದನ್ನ ಎಂಜಾಯ್ ಮಾಡ್ತಿರ್ತೀವಿ. ಸೊ ಯಾಕೆಂದರೆ ಅವರ ಒಂದು ಬ್ಯುಸಿ ಶೆಡ್ಯೂಲ್ಗಳಲ್ಲಿ ಫ್ಯಾಮಿಲಿ ಫಂಕ್ಷನ್ಸ್ ಅಂತ ಬಂದಾಗ ಎಲ್ಲರೂ ಒಟ್ಟಿಗೆ ಸೇರ್ತೀವಿ ಅನ್ನೋದೊಂದು ಖುಷಿ ಇದೆಯಲ್ಲ, ಸೊ ಅದೊಂದು ವಿಚಾರ ಇರುತ್ತೆ. ಸೊ ಅಮ್ಮನೂ ಕೂಡ ಬಂದ್ಲು. ಅಮ್ಮ ಬಂದು ನನಗೆ ವ್ಲಾಗ್ಗೆ ಅಥವಾ ವಿಡಿಯೋಗೆ ತುಂಬ ಸಪೋರ್ಟ್ ಮಾಡಿದ್ದಾಳೆ ಅಂತಲೇ ಹೇಳ್ಬೋದು. ಸೊ ನನಗೆ ಆ ವಿಡಿಯೋ ಮಾಡೋದು ನನಗಿಷ್ಟ, ಬಟ್ ಯಾರಾದರೂ ಇದ್ದರೆ ನನಗೆ ವ್ಲಾಗ್ ಮಾಡಲಿಕ್ಕಾಗಲಿ ವಿಡಿಯೋ ಮಾಡೋದಕ್ಕಾಗಲಿ ಸ್ವಲ್ಪ ಮುಜುಗರ ಅನಿಸುತ್ತೆ, ಮತ್ತು ಮಾತಾಡೋದು ನನಗೆ ಸ್ವಲ್ಪ ಮುಜುಗರ ಅನಿಸುತ್ತೆ. ಸೊ ಹಂಗಾಗಿ ಅಮ್ಮನೇ ಜಾಸ್ತಿ ನನಗೆ ಸಪೋರ್ಟ್ ಮಾಡಿದ್ದಾಳೆ ಅಂತಲೇ ಹೇಳ್ಬೋದು. ಸೊ ಫೋಟೋಗೆ ಹೋಗೋಣ ಅಂತ ಹೇಳಿ ಅಂದ್ಕೊಳ್ತಾ ಇದ್ವಿ. ಆಮೇಲೆ ಸ್ವಲ್ಪ ಅವರ ರಿಲೇಷನ್ಸ್ ಎಲ್ಲ ಅಂದರೆ ಸೀಮಂತ ಮಾಡ್ತಾ ಇದ್ದಾರಲ್ಲ, ಸೊ ಅವರ ರಿಲೇಷನ್ಸ್ಗಳೆಲ್ಲ ಫೋಟೋ ತೆಗೆಸ್ಕೊಂಡಾದ್ಮೇಲೆ ನಾವು ನಿಧಾನಕ್ಕೆ ಹೋಗೋಣ ಅಂತ ಹೇಳಿ ಅಂದ್ಕೊಳ್ತಾ ಇದ್ವಿ. ಸೊ ಶ್ರುತಿ ಅವರು ಇಲ್ಲಿ ನಗ್ತಿದ್ದಾರೆ. ಯೂಟ್ಯೂಬ್ ಚಾನಲ್ ಹೋಗ್ತಿದ್ದಾರೆ ಈಗ. ನಮ್ಮ ಅತ್ತೆಗೆ ಅವರು ಸಿಕ್ಕಿದ್ರು ಅಂದ್ಬಿಟ್ಟು ನಮ್ಮನ್ನ ಬಿಟ್ಬಿಟ್ರು, ಜೊತೆಗೆ ಸೇರ್ಕೊಂಡ್ಬಿಟ್ಟು ಇಷ್ಟೇ ಬುದ್ಧಿ ಬಂದ್ರು. ಸೆಕೆಂಡ್ರಿ ಏನ್ ಸೆಕೆಂಡ್ರಿ ಸೌಮ್ಯಕ್ಕ ಹೊಲ್ದಿದ್ದ, ಅವ್ರ ಅಮ್ಮನೇ ಹೊಲಿಯೋದು ಗೈಸ್ ಇವಳಿಗೆ ಡ್ರೆಸ್ ಎಲ್ಲ. ಕಾಂಟ್ಯಾಕ್ಟ್ ನಂಬರ್ ಹಾಕ್ಲಾ ಮ್ಯಾಮ್ ನಿಮ್ಮ ಮಮ್ಮಿದು? ಈ ಥರ ಡ್ರೆಸ್ ಏನಾದರೂ ಸ್ಟಿಚ್ ಮಾಡಿಸ್ಬೇಕಂದ್ರೆ ಮಮ್ಮಿನ ಕಾಂಟ್ಯಾಕ್ಟ್ ಮಾಡಿ. ನೈಸ್. ಫೋಟೋಗೆ ಹೋಗ್ತಾ ಇದೀವಿ, ಫೋಟೋಗೆ ಹೋಗ್ಬೇಕಂತೆ. ಸೊ ಫೋಟೋ ತೆಗೆಸ್ಕೊಂಡು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಆ್ಯಂಡ್ ಬ್ಲಾಗ್ನ ಕಂಟಿನ್ಯೂ ಮಾಡೋದು ಇವರು ಅಮ್ಮು ಅವರು. ನಾವು ಹೋಗ್ತಿದೀವಿ ನೋಡ್ಕೊಂಡು. ಅಮ್ಮ ಅವರು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ಈಗ ನಾನು, ನಮ್ಮಮ್ಮ ಮತ್ತು ನಮ್ಮ ಅತ್ತೆ ಮಕ್ಕಳು ನಾವಿಷ್ಟು ಜನ ಫೋಟೋ ತೆಗೆಸ್ಕೊಳ್ತಾ ಇದ್ವಿ. ಆ್ಯಂಡ್ ನಮ್ಮ ಅತ್ತೆ ಕೂಡ ಬಂದರು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳಿ ಒಟ್ಟಿಗೆ ತೆಗೆಸ್ಕೊಳ್ತಾ ಇದ್ವಿ. ಪುನು ಏನು ಹೇಳ್ತಾ ಇದ್ಲು ಅಂತ ಅಂದರೆ, ನಾನು ಶ್ರುತಿ ಯಾಕೋ ಪಕ್ಕ ನಿಂತ್ಕೊಳ್ತೀನಿ ಅಂತ ಹೇಳಿ ಈ ಕಡೆ ಬಂದು ನಿಂತ್ಕೊಳ್ತಾ ಇದ್ಲು. ಅದಕ್ಕೆ ಅವರೆಲ್ಲ ನಗ್ತಾ ಇದ್ರು, ಶ್ರುತಿ ಅಕ್ಕನ ಪಕ್ಕ ಅಂತ ಹೇಳಿ. ಅವಳಿಗೆ ಒಂಥರ ನಾನೇನಾದರೂ ಹೋದಾಗ ಆಲ್ಮೋಸ್ಟ್ ನನ್ನ ತುಂಬ ಇಷ್ಟಪಡ್ತಾಳೆ ಶ್ರುತಿ ಅಕ್ಕ ಅಂತ ಹೇಳಿ. ಸೊ ನಮ್ಮಮ್ಮನ್ನ ಬೇಡ ನೀನು ಅಂತ ಹೇಳ್ತಾಳೆ, ಆಮೇಲೆ ಶ್ರುತಿ ಅಕ್ಕ ಬೇಕು ಅಂತ ಹೇಳ್ತಾಳೆ. ಸೊ ಅವಳದು ಒಂದೊಂದು ಕ್ಯೂಟ್ ಸ್ಪೀಚ್ ಏನಿದೆ, ಸೊ ಅದು ನನಗಿಷ್ಟ ಆಗುತ್ತೆ. ಸೊ ಮತ್ತೆ ಪುನಃ ಬಂದು ನಾನು ಶ್ರುತಿ ಅಕ್ಕ ಜೊತೆ ನಿಂತ್ಕೊಳ್ತೀನಿ ಫೋಟೋಗೆ ಅಂತ ಹೇಳಿ ನಿಂತ್ಕೊಳ್ತಾ ಇದ್ಲು. ಸೊ ಇಲ್ಲಿವರೆಗೂ ಒಂದು ಫೋಟೋ ಕತೆ ಮುಗೀತು. ಸೊ ಇವಾಗ ಒಳಗಡೆ ಹೋದ್ವಿ. ಒಳಗಡೆ ಹೋದ ತಕ್ಷಣ ಇವತ್ತು ಟಿಫನಿಗೆ ಏನೇನು ಮಾಡಿದ್ರು ಅಂತ ಅಮ್ಮು ಹೇಳ್ತಾ ಇದ್ಲು.
ಸೊ ಇವತ್ತು ಟಿಫನಿಗೆ ಬಾತ್ ಮಾಡಿ ವಾಂಗಿ ಬಾತ್ ಮಾಡಿ ಕೇಸರಿ ಬಾತ್ ಮಾಡಿದ್ರು. ಕೊಟ್ಟು ಕಳ್ಸಿರ್ಲಿಲ್ಲ, ಅದಕ್ಕೇನೆ ಫೋನ್ ಮಾಡಿ ತಿರ್ಗಾ ಕರ್ಸ್ಕೊಂಡ್ವಿ ಕೇಸರಿ ಬಾತ್. ಕ್ಯಾಂಟೀನ್ ನಾವು ಲೇಟಾಗಿ ಹೋಗಿದ್ವಿ, ಬಟ್ ನಾಷ್ಟ ಏನು ಮಾಡಿರಲಿಲ್ಲ. ಸೊ ಹಾಗಾಗಿ ಅಲ್ಲೇ ನಾಷ್ಟ ಮಾಡಿದ್ರಲ್ಲ ಅಂತ ಹೇಳಿ ಸ್ವಲ್ಪ ಕೇಸರಿ ಬಾತ್ ಮತ್ತು ವಾಂಗಿಬಾತ್ನ ಹಾಕ್ಸ್ಕೊಂಡು ತಿಂದ್ವಿ. ಹಾಗೆ ನಮ್ಮ ರೂಪಕನಿಗೆ ಸ್ವಲ್ಪ ರೇಗಿಸ್ತಾ ಇದ್ವಿ, ಮೇಕಪ್ ಯಾರು ಮಾಡಿದ್ದು ಅಂತ. ಹಾಗೆ ಅಮ್ಮು ನಾನು ಮಾಡಿದ್ದು, ಮೇಕಪ್ ಮಾಡಿರೋದು ಯಾರಿಗಾದ್ರೂ ಇಷ್ಟ ಆದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಹಾಗೆ ಹೀಗೆ ಅಂತ ಹೇಳ್ತಿದ್ಲು. ಸೊ ಅದೊಂದು ಹಿಡ್ಕೊಂಡ್ಬಿಟ್ಟಿದ್ದಾಳೆ, ಕಾಮೆಂಟ್ ಮಾಡಿ ಅಂತ ಹೇಳಿ ಅವಳು. ಹಾಯ್ ಮಾಡು ನನ್ನ ಚಾನಲ್. ಇವ್ರು ನಮ್ಮ ಮಾವ ಕುಮಾರ್ ಮಾವ ಅಂತ. ಇವ್ರು ಬಂದು ನಮ್ಮ ಮಾವ ಆಗಬೇಕು. ಮಾವ ಅಂದರೆ ನಮ್ಮ ಅಪ್ಪನ ತಂಗಿ ಇದ್ದಾರಲ್ಲ, ಅವ್ರ ಹಸ್ಬೆಂಡು. ಸೊ ಹಾಗಾಗಿ ನನಗೆ ಮಾವ ಆಗ್ತಾರೆ. ಅವರು ಕೂಡ ಎಲ್ಲ ಸ್ವಲ್ಪ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಲೇಟಾಗೇ ಬಂದರು. ಅವರು ಕೂಡ ಬಸ್ನಲ್ಲೇ ಬಂದಿದ್ದು. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಯಾಕಂದ್ರೆ ಇದು ಬೆಂಗಳೂರು ಸ್ಪೆಷಲ್ ಬಳೆ ಅಂತ. ಬೆಂಗಳೂರಲ್ಲಿ ಮೈಸೂರಲ್ಲಿ ಸಿಗಲ್ವಾ ಸ್ಪೆಷಲ್ ಸಿಗಲ್ಲ, ಇದು ಬೆಂಗಳೂರಲ್ಲಿ ಸ್ಪೆಷಲ್ ಬಳೆ ಇದು. ಸೊ ಮೈಸೂರಲ್ಲಿ ಎಲ್ಲ ಗಾಯ್ಸ್ ಇವಳು ಏನ್ ಗೊತ್ತಾ, ಎಲ್ಲಾನು ಕಾಮೆಂಟ್ ಮಾಡಿ ಇವಳು ನೋಡಿ ನಾನು ಹಂಗೆ ಹೇಳೋದು ಕಲ್ತಿದ್ದೀನಿ ಇವಾಗ. ಇದು ನೀರು ತಂದಿರೋದಲ್ವಾ? ಈಗ ನಾನೇ ಸಿಂಪಲ್ ಆಗ್ಬಿಟ್ಟೆ ಇವ್ರ ಮುಂದೆ ಎಲ್ಲ ಗಾಯ್ಸ್. ಸಿಂಪಲ್ ಆಗಿ ಕಾಣಿಸ್ತಾ ಇದೀನಿ ನಾನು. ಜಾಸ್ತಿ ಏನು ರೆಡಿನೇ ಆಗ್ಲಿಲ್ಲ ನಾನು ಇವತ್ತು. ಇದು ಯಾರು ತುಂಬಿದ್ದು? ಇದು ಮೇಲ್ಗಡೆ ಮನೆ ಓನರ್ ಕೊಟ್ಟಿದ್ದು. ಏನೇನೋ ಮಾತಾಡುತ್ತೆ ಹುಡುಗಿ. ಮೇಲ್ಗಡೆ ಮನೆ ಬಾಡಿಯವ್ರು ಕೊಟ್ಟಿದ್ದು. ಇದು ನಮ್ಮ ಮೇಲ್ಗಡೆ ಮನೆ ಓನರ್ ಅಂತವಳೆ. ಸೊ ನಾವೇ ಓನರ್ ಮನೆ, ನಾವೇ ಓನರ್, ನಾವೇ ಓನರ್. ನಮ್ಮ ಬಾಡಿಗೆಯವ್ರು ಕೊಟ್ಟಿದ್ದಾರೆ. ಇದು ಇದ್ರೊಳಗೆ ಏನಿದೆ ಅಂತ ಗೊತ್ತಿಲ್ಲ, ಬಟ್ ಆದ್ರೆ ಹಿಂಗೆ ಕೊಟ್ಟಿದ್ದಾರೆ. ಹುಡುಗನ ಅನ್ಸುತ್ತೆ. ತೆಗಿ ಲೋಪನ್ ಇದಲ್ಲ, ಇಲ್ಲಿ ಶರ್ಟ್ ಪೀಸ್ ಅನ್ಸುತ್ತೆ. ಸ್ಯಾರಿ ತೆಗಿ. ತಿನ್ನಾಕ್ಬಿಟ್ಟವಳೆ. ಟ್ರೈನಲ್ಲಿ ಬಂದ್ರ ನೀವು? ನೋಡಿ ಇದನ್ನ ಸ್ಯಾರಿ ಹಾಕೊಂಡು ಶರ್ಟ್ ಹಾಕೊಂಡು ಸಿಕ್ಕಿರೋದು ವ್ಯಾನಿಟಿ ಬ್ಯಾಗ್. ಶಾಪಿಂಗ್ ಇನ್ನು ಆಸ್ಪತ್ರೆಗೆಲ್ಲ ಹೋಗ್ತಿರ್ತಾರಲ್ಲ, ಚೆಕಪ್ಗೆ ಶಾಪಿಂಗ್ಗೆ. ಇಟ್ಕೊಂಡು ಹೋಗಿ ಅಂತ ಅಷ್ಟೇ. ಫೈಲ್ ಹಿಡಿಯಲ್ಲ ಬಿಡು, ಫೈಲ್ ಇಷ್ಟಿಷ್ಟು ಉದ್ದ ಇರುತ್ತೆ. ಚಿನ್ನಿ ಏನೇನು ಊಟ ಮಾಡೋರಲ್ಲಿ? ಅಡುಗೆ ಮಾಡೋರಿ? ಬೇಡ ಬಿಡು, ಆಮೇಲೆ ಹೋಗೋಣ. ನೀನ್ ನೋಡಿಲ್ವಾ ಏನೇನ್ ಮಾಡೋರೆ ಅಂತ? ಬೇಡ ತೋರಿಸ್ಬೇಡ ನೀನು ಹಂಗೆ. ಅಯ್ಯೋ ನಾನು ನೋಡಿದೆ ಡೆಕೋರೇಷನ್ನು. ಅಲ್ಲಿ ಬೇಡ, ಬಿಸಿಲು, ನಾನು ಕಪ್ಪಗಾಗೋಯ್ತೀನಿ. ನಾನು ಬರಲ್ಲ. ಊಟಕ್ಕೆ ಹೋಗ್ತಿದ್ದೀವಿ, ಏನು ಮಾಡ್ಸಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಆದರೆ ವಿಡಿಯೋ ಸರಿಯಾಗಿ ಬರ್ತಾ ನೋಡು ಫಸ್ಟ್. ಬರ್ತೀರಿ. ಸೊ ಆಲ್ರೆಡಿ ಕುತ್ಕೊಬಿಟ್ಟಿದ್ದಾರೆ. ನಮ್ಗೆ ಜಾಗ ಸಿಗಲ್ವೋ ಗೊತ್ತಿಲ್ಲ. ಸೊ ಖಾಲಿ ಇದೆಯಂತೆ. ಬನ್ನಿ ಶ್ರುತಿ ಅವರೇ ಕುತ್ಕೊ. ಶ್ರುತಿ ಅವರೇ ಹೇಳಿ. ಊಟ ಮಾಡಕ್ ರೆಡಿನಾ? ಬಾರ್ಸೋದೆ ಇವಾಗ. ನಾನು ಈಗ ಬಾರಿಸ್ಬೇಕು. ಬೆಳಗ್ಗೆಯಿಂದ ನಾಷ್ಟನೂ ಮಾಡಿಲ್ಲ, ಏನು ಮಾಡಿಲ್ಲ. ಸೊ ನೋಡಿ, ಅವರು ಬೇಬಿ ಸರ್ಮನಿ ಅವರಪ್ಪ. ಮಾಮ ಆಯ್ ಮಾಡು. ಆಯ್ ಆಯ್. ಏನೇನು ಊಟ ಮಾಡಿಸಿದ್ದೀರಾ? ನಾವು ಇವತ್ತು ನಮ್ಮ ಮನೇಲಿ ಸ್ಪೆಷಲ್ಗೆ ಹಾಂ ಪಲಾವ್, ಹಾಂ ಪೂರಿ, ಹಾಂ ಅನ್ನ ಸಾಂಬಾರು, ಹಾಂ ಉಪ್ಪಿಟ್ಟು, ಬಾಯ್. ಹಾಂ ಹೋಳಿಗೆ, ಹಾಂ ಹಾಂ, ಆಮೇಲೆ ಆಮೇಲೆ ಐಸ್ ಕ್ರೀಮು, ಹಾಂ ಅಷ್ಟೇನಾ? ಪಲ್ಯ ಅಷ್ಟೇನಾ? ಅಷ್ಟೇ. ಆಮೇಲೆ ಅಷ್ಟು ತಿನ್ನು, ಆಮೇಲೆ ಹೇಳ್ತೀನಿ. ತಿನ್ನಲ್ವಾ? ಏನಕ್ಕೆ ತಿನ್ನಲ್ಲ? ಸುಮ್ಮನೆ ಆಟ ಆಡ್ತೀಯಾ? ಇಲ್ಲಿ ನೋಡು, ನಾನು ಹೆಂಗೆ ಕೊಟ್ಟಿದ್ದೀನಿ ನಿನಗೆ ಕಿಸ್ಸು. ಮಾರಕ್ಕೆ ಬಿದ್ದೈದು ನೋಡಿದ್ದು, ಇಲ್ಲಿ ಮಾರಕ್ಕೆ ಬಿದ್ದಿ. ಆಮೇಲೆ ತೋರಿಸ್ತೀನಿ ವಿಡಿಯೋಲಿ. ಹಾಕೊಳ್ಳಿ ಬ್ಯಾಗ್ಗೆ. ಹಾಕ್ತೀನಿ. ಇದು ಮುಡ್ಕೊತಾ ಇದ್ದೀನಿ. ಮುರಿತಿದ್ದಾರಂತೆ. ನಮ್ಮ ಅತ್ತೆ ತೆಗಿ ಅಲ್ಲಿವರೆಗೂ ಫೋಕಸ್ ಮಾಡಿ. ನಮ್ಮತ್ತೆನ
ಹಾಕೊಳ್ಳೋದು ಬೇಗ ಬಾಯ್ಗೆ. ನೆಕ್ಸ್ಟ್ ಮಂಜಮ್ಮ ಕ್ಲೋಸ್ ಅಪ್. ಪುನು ಹಿಂದೆ, ಪುನು ಹಿಂದೆ ಹೋಗು. ಬಾಯ್ಗೆ ಹಾಕೊಳ್ಳಿ, ನಿಮ್ನೇನು ಸುಮ್ಮನೆ ಕೂತ್ಕೊಳ್ಳಿ. ಫಂಕ್ಷನ್ ಎಲ್ಲ ಮುಗೀತು, ಊಟನೂ ಆಯಿತು. ಸುಸ್ತಾದಂಗೆ ಆಗ್ತಿದೆ ಶ್ರುತಿ ಅವರು. ನಾನಿನ್ನೂ ಊಟ ಮುಗಿಸಿಲ್ಲ, ಅವಳು ಊಟ ಮುಗಿಸ್ಬಿಟ್ಟಿದ್ದೆ ನೋಡಿ. ಕಾಣಿಸ್ತು ನಂಗೊಂದು ಸ್ವಲ್ಪ ತರಕಾರಿ ಸಾರು. ಫಂಕ್ಷನ್ ಎಲ್ಲ ಆಲ್ಮೋಸ್ಟ್ ಮುಗೀತು. ಸೊ ಫೈನಲ್ ಆಗಿ ಇವ್ರನ್ನ ಇವಾಗ ಅವರ ಮನೆಗೆ ಕಳಿಸ್ಕೊಡ್ತಾ ಇದ್ದಾರೆ. 1 ವರ್ಷ ಗ್ಯಾಪ್ ಇರುತ್ತೆ. ಸೊ ಹಸ್ಬೆಂಡ್ ಮನೆಗೆ ಬರೋ ಹಾಗಿರಲ್ಲ. ಸೊ ಅದಾದ್ಮೇಲೆ ಇವರು ಬರ್ಬೋದು. ಸೊ ಇವ್ರದ್ದಿರೋದು ಶ್ರೀರಂಗಪಟ್ಟಣದಿಂದ ಮುಂದೆ ಮಹದೇವಪುರ ಅಂತ ಹೇಳಿ. ಇವಾಗ ಬೇಬಿ ಸರ್ತು ಹೋದ್ರು ಅವ್ರ ಬೇಬಿ ಶವರ್. ಅವ್ರ ಅಮ್ಮ ಹೋದ್ರು, ಬೇಬಿಗೆ ಶವರ್ ಮಾಡಿಸ್ತಿದ್ರು. ಸೊ ಅವ್ರದ್ದಿರೋದು ಮಾದೇವಪುರದ ಹತ್ರ. ಸೊ ಹಾಗಾಗಿ ಇವಾಗ ಕಳಿಸ್ಕೊಟ್ವಿ, ಹೋದ್ರು. ಈ ವ್ಲಾಗ್ ಎಂಡ್ ಮಾಡ್ಬಿಡೋಣ, ಅಲ್ಲ ಇನ್ನೂ ಲೇಟಾ? ಇವಾಗ ಫೋಟೋಶೂಟ್ ನಡೆಯುತ್ತೆ. ಯಾರ್ದು? ರೂಪ ಅವ್ರದ್ದು ಫೋಟೋಶೂಟ್ ನಡೆದ್ರೆ ಮುಗೀತು. ನಮ್ಮ ಸಂತೋಣ ಫುಲ್ ಫೀಲಿಂಗು. ಅದೇ ಅಳ್ತಾರಲ್ಲ, ತೋರಿಸ್ಕೊಳಲ್ಲ, ಝೂಮ್ ಮಾಡ್ಬೇಕು ಅವ್ರನ್ನೆಲ್ಲ. ಇಲ್ಲಿ ಬಿಟ್ಟು ಹೋಗ್ಬೇಕು ಕಣ, ಅವ್ರ ಹಸ್ಬೆಂಡ್ ಬಿಟ್ಟು ಹೋಗ್ಬೇಕು, ಅವ್ರ ಅತ್ತೆ ಮಾವನ್ ಬಿಟ್ಟು ಹೋಗ್ಬೇಕು ಅಂತ ಹೇಳ್ತಾರೆ. ನಾವಂತೂ ಖುಷಿಯಾಗಿ ಸಾಕಾಯ್ತು ಅಪ್ಪ ಗಂಡನ ಮನೆ ಅಂತ. ಅದೇ ಇನ್ನೂ ಮದುವೆ ಆಗಿ. ಊಟ ಅಂತೂ ಚೆನ್ನಾಗಿತ್ತು, ಹೊಟ್ಟೆ ತುಂಬ ತಿಂದ್ವಿ. ಇವ್ರು ಯಾರೋ ನೋಡಿ ತುಂಬ ತಲೆ ತಿಂತಾರೆ ಇವರು ಅಂತ. ಫೋಟೋ ತೆಗಿ ಅಂತ ಜೀವ ಹಿಂಡ್ತಾರೆ ಇವ್ರೊಬ್ರು. ಅವರೇ ಇಲ್ಲಿ ಮುಸ್ತಫಾ. ನಾನಾಗಿರೋದು ಈಗ ಮುಸ್ತಫಾ. ಅಲ್ಲೇ ಕುತ್ಕೋತೀಯೇನೋ? ಅಲ್ಲ, ಎಲ್ಲ ಫಂಕ್ಷನ್ ಮುಗಿದ್ಮೇಲೆ ಆರಾಮಾಗಿ ಹೋಗೋಣ ಅಂತ ಹೇಳಿ ಆ ಎಲ್ಲರೂ ರೂಮ್ ಒಳಗೆ ಸೇರ್ಕೊಂಡು ನಮ್ಮ ರೂಪಕ್ಕಂಗಂತೂ ಫುಲ್ ಕ್ವಾಟ್ಲೆ ಕೊಟ್ಟಾಕ್ಬಿಟ್ಟಿದ್ದೀವಿ. ಯಾಕಪ್ಪ ಇವ್ರು ಸವಾಸನಾದ್ರೂ ಮಾಡಿದೆ ಅಂತ ಅನ್ಸೋ ಮಟ್ಟಿಗೆ ಅವ್ರಿಗೆ ಇವತ್ತೆಲ್ಲ ಫುಲ್ ಕ್ವಾಟ್ಲೆನ ಕೊಟ್ಬಿಟ್ಟಿದ್ದೀವಿ. ನಮ್ಮಮ್ಮ ಏನಕ್ಕೆ ನನ್ನ ಸೊಸೆಗೆ ಹಂಗೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಕ್ವಶನ್ ಮಾಡ್ತಾ ಇದ್ದಾರೆ. ನಮ್ಮ ರೂಪಕ್ಕಂಗಂತೂ ಆಗ್ತಾನೆ ಇಲ್ಲ, ಅಷ್ಟು ಕ್ವಾಟ್ಲೆ ಕೊಟ್ಟಿದ್ದೀವಿ. ನಾನು ಅಮ್ಮು ಸೇರ್ಕೊಂಡು ಪಿನ್ ತೊಗೊಂಡು ಚುಚ್ಚೋದು, ಆಮೇಲೆ ಪಿನ್ ಇಲ್ದೇನೆ, ಪಿನ್ನೇ ಇರ್ತಿರ್ಲಿಲ್ಲ ನಮ್ಮ ಕೈಯಲ್ಲಿ, ಅದನ್ನು ನೋಡಿ ಎದ್ರುಕೊಳ್ತಿದ್ರು ನಮ್ಮ ರೂಪಕ ಅಂತಾನೆ ಹೇಳ್ಬೋದು. ಸೊ ತುಂಬಾ ಕ್ಲೋಸ್ ಆಗಿರ್ತೀವಿ ನಾವಂತೂ, ಎಲ್ಲಿ ಸೇರ್ಕೊಳ್ಳಿ ಸೊ ಕ್ಲೋಸ್ ಆಗ್ಬಿಡ್ತೀವಿ ನಾವಂತೂ. ಏನ್ ಬೇಕಾಬಿಟ್ಟಿ ಚೆಲ್ಲದು ಚೆಲ್ಬಿಟ್ಟು ಆಯ್ತಿದ್ಯಾ? ಆಯ್ ಚೆನ್ನಾಗ್ ಆಯ್ತಿದ್ಯಾ, ತಿನ್ಕೋ ಬಾಯ್ಗಾಕು. ಸೊ ಇವತ್ತು ನಮ್ಮ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಬನ್ನಿ 20 ಸಲ ಆಯ್ತು ಇದು ಶೂಟ್ ಮಾಡ್ತಿರೋದು. ಇವರು ಅಲಿಯಾಸ್ ಕುಳ್ಳಿ ಅಂತ, ಕುಳ್ಳಿ ಮಗ ಇವನು. ಇವರು ಲತಾ ಕಾಂಟಿ ಅಂತ, ಇವರು ನಮ್ಮ ಅಜ್ಜಿ ಅಂತ, ಇವರು ಮಂಜಮ್ಮ ಅಂತ. ಅಲ್ಲಿ ಕೂತಿದ್ದಾರಲ್ಲ ಶ್ರುತಿ, ಅವರ ಅಮ್ಮ ಇವರು. ನೆಕ್ಸ್ಟ್ ಇವರು ಜಯಂತಮ್ಮ ಅಂತ. ಸೊ ಗಾಯ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ನನ್ನ ಪರಮಾತ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಆಗುತ್ತೆ. ಮಿಸ್ ಮಾಡದೆ ನನ್ನ ವಿಡಿಯೋಸ್ಗಳನ್ನ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.